ಅಂತರ್ಯಾಮ್ಯಧಿಕರಣದ ಈ 3 ಸೂತ್ರಗಳ ಅರ್ಥಗಳನ್ನು ಈಗ ಗಮನಿಸೋಣ. ಅಂತರ್ಯಾಮ್ಯಜಿದೈವಾದಿಷು ತದ್ಧರ್ಮ ವ್ಯಪದೇಶಾತ್, ಮತ್ತೆ ನಚ ಸ್ಮಾರ್ತಂ ಅತದ್ಧರ್ಮಾಭಿಲಾಪಾತ್, ಶಾರೀರಸ್ಯ ಉಭಯೇಪಿ ಭೇದೇನೈನಮಧೀಯತೆ ಅಂತ ಇನ್ನೊಂದು ಸೂತ್ರ. ಹೀಗೆ 3 ಸೂತ್ರಗಳು ಅಲ್ಲಿ ಕೊಟ್ಟಿವೆ. ಅದರಲ್ಲಿ ಮೊದಲನೇ ಸೂತ್ರದ ಅರ್ಥವನ್ನು ಈಗ ನೋಡೋಣ. ಯಹ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಎಂ ಪೃಥ್ವೀ ನ ವೇದ, ಇಲ್ಲೆಲ್ಲ ಅಂತರ್ಯಾಮಿಯಾದಂತಹ ವ್ಯಕ್ತಿಯನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಏತದ ಅಮೃತಂ ಎಂಬುದಾಗಿ ಅಮೃತ ಅಂತ ಅವನನ್ನು ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಯಾರು ಈ ಅಮೃತ ಅಂದ್ರೆ, ಸಚ ಯಸ್ಯ ಪೃಥ್ವೀ ಶರೀರಂ, ಯಾರಿಗೆ ಪೃಥ್ವಿಯೇ ಶರೀರವಾಗಿದೆಯೋ ಅಂತ ಆ ಪ್ರಕೃತಿ ಸರ್ವಾತ್ಮಕವಾಗಿದೆ. ಆದ್ರಿಂದ ಪ್ರಕೃತಿಯೇ ಇಲ್ಲಿ ಅಂತರ್ಯಾಮಿ ಆಗಿರಬೇಕು. ಈ ಸೂತ್ರದ ಅರ್ಥವನ್ನ ಹಿಂದೆ ಸೂಕ್ಷ್ಮವಾಗಿ ನೋಡಿದ್ದೇವೆ, ವಿಸ್ತೃತವಾಗಿ ನೋಡಿದ್ದೇವೆ. ಅದನ್ನು ಮತ್ತೊಂದು ಬಾರಿ ನೋಡ್ಬೇಕಷ್ಟೇ ಈಗ. ಅದರಿಂದ ಅಂತರ್ಯಾಮಿಯಾದಂಥ ಜೀವ ಅಂದ್ರೆ ಅದು ಪ್ರಕೃತಿಯೇ ಆಗಿರಬೇಕು, ಅಥವಾ ಆಯಾ ಜೀವ, ಅಂತರ್ಯಾಮಿಯಾದಂತಹ ವ್ಯಕ್ತಿ ಅಂದ್ರೆ ಆಯಾ ಜೀವ ಅಥವಾ ಪ್ರಕೃತಿ, ಪೃಥ್ವಿಯಾದಿಗಳಿಗೆ ಅಭಿಮಾನಿಯಾದಂತಹ ಜೀವ ಅಂತ ಹೀಗೆ ಪ್ರಶ್ನೆ ಬಂದಾಗ, ವಿಷ್ಣು ಯಾಕೆ ಆ ಅಂತರ್ಯಾಮಿ ಆಗಿರಬೇಕು ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ. ವಿಷ್ಣುವಿಗೆ ಇವೆಲ್ಲವೂ ಶರೀರ. ಪ್ರಶ್ನೆ ಮಾಡುವವರ ಅಭಿಪ್ರಾಯ, ವಿಷ್ಣುವಿಗೆ ಇವೆಲ್ಲ ಶರೀರ ಆಗೋದು ಹೇಗೆ ಅಂತ. ವಿಷ್ಣುವಿಗೆ ಇವೆಲ್ಲ ಶರೀರ ಆಗಲಿಕ್ಕೆ ಯಾವುದೇ ಬಾಧಕ ಇಲ್ಲ ಅಂತ ಈಗ ನಾವು ತೋರಿಸಲಿಕ್ಕೆ ಹೊರಟಿದ್ದೀವಿ. ಅಂತರ್ಯಾಮ್ಯಜಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಅಂತನೂ ಸೂತ್ರ. ತದ್ಧರ್ಮ ವ್ಯಪದೇಶಾತ್ ವಿಷ್ಣುದೇವ ಅಂತರ್ಯಾಮಿ. ಎಲ್ಲ ಕಡೆ ಆ ವಿಷ್ಣುವಿನ ಧರ್ಮಗಳನ್ನೇ ವರ್ಣನೆ ಮಾಡಿರುವುದರಿಂದ ವಿಷ್ಣುವೇ ಅಂತರ್ಯಾಮಿ ಆಗಬೇಕು. ಅವನನ್ನ ನತೇ ವಿಷ್ಣು ಜಾಯಮಾನೋ ನಜಾತಃ ಅನ್ನುವಂಥ ಋಗ್ವೇದ ನಿನ್ನನ್ನು ಯಾರೂ ತಿಳಿದಿಲ್ಲ ಅಂತ ವರ್ಣನೆ ಮಾಡಿದೆ. ಹೀಗೆ ಯಾರಿಂದಲೂ ತಿಳಿಯಲ್ಪಡದೇ ಇರುವಿಕೆ ಅನ್ನುವಂಥ ಗುಣ ಅನ್ನೋದು ವಿಷ್ಣುವಿಂದೇ ಗುಣ ಇದು. ಅದು ಪ್ರಕೃತಿ ಮತ್ತು ಜೀವರ ಗುಣ ಅಲ್ಲ. ಐತರೆಯ ಆರಣ್ಯಕದಲ್ಲೂ ಕೂಡ ಸಹಾಯ ಅತಃ ಅಶ್ರುತಃ ಅಗತಃ ಅಮತಃ ಅನತಃ ಅದೃಷ್ಟಃ ಅವಿಜ್ಞಾತಃ ಅನಾದಿಷ್ಟಃ ಸರ್ವೇಷಾಂ ಭೂತಾನಾಂ ಅಂತರಃ ಪುರುಷಃ, ಯಾರಿಗೂ ಕೂಡ ಅವನು ತಿಳಿಯಲ್ಪಡದೇ ಇರುವವನು ಎಂಬುದಾಗಿ ಐತರೆಯ ಆರಣ್ಯಕ ಕೂಡ ಅವನನ್ನ ಸರ್ವರಿಂದಲೂ ಅಜ್ಞೇಯ ಅಂತಾನೆ ವರ್ಣನೆ ಮಾಡಿದೆ. ಹಾಗೆಯೇ ಈ ಬೃಹದಾರಣ್ಯಕದ ಅಂತರ್ಯಾಮಿ ಬ್ರಾಹ್ಮಣದಲ್ಲಿಯೂ ಎಲ್ಲ ಅಜಿತೈವಾದಿಗಳನ್ನು ವರ್ಣನೆ ಮಾಡಿದ್ದಾದ ಬಳಿಕ ಅದೃಷ್ಟ ದೃಷ್ಟ, ಇವನು ಬೇರೆ ಯಾರಿಂದಲೂ ನೋಡಲ್ಪಡದೇ ಇರುವವನು, ಆದ್ರೆ ಇವನು ಮಾತ್ರ ಎಲ್ಲವನ್ನೂ ನೋಡ್ತಾನೆ. ಅಶ್ರುತ ಶ್ರೋತ, ಅಮತೋ ಮತಃ, ಅವಿಜ್ಞಾತಃ ವಿಜ್ಞಾತ, ನಾಣ್ಯೋತೋಸ್ತಿ ದೃಷ್ಟ, ಇವನು ಎಲ್ಲವನ್ನೂ ತಿಳಿದಿದ್ದಾನೆ. ಆದ್ರೆ ಇವನನ್ನು ತಿಳಿದವರು ಯಾರೂ ಇಲ್ಲ ಅಂತಾನೆ ಇವನ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ. ಆದ್ರಿಂದ ಈ ಋಗ್ವೇದದ ಮಾತು, ಐತರೆಯ ಆರಣ್ಯಕದ ಮಾತು ಮತ್ತೆ ಬೃಹದಾರಣ್ಯಕದ ಮಾತು ಇವೆಲ್ಲವನ್ನು ಗಮನಿಸಿದ್ರೆ ಈ ಅದೃಶ್ಯತ್ವಾದಿ ಗುಣವುಳ್ಳವನು ಈ ಪರಮಾತ್ಮ ಅಂತಾನೆ ತಿಳಿದು ಬರ್ತದೆ ಹೊರತು ಈ ಪ್ರಕೃತಿಯಾಗಲಿ ಜೀವನಾಗಲಿ ಈ ರೀತಿಯಾಗಿ ಈ ಎಲ್ಲವನ್ನೂ ನಿಯಮಿಸುವಂತಹ ಗುಣವುಳ್ಳವನು, ಅಮೃತತ್ವ ಗುಣವುಳ್ಳವುದು ಅಲ್ಲ. ಪರಮಾತ್ಮನೇ ಎಲ್ಲವನ್ನೂ ಶರೀರವನ್ನಾಗಿ ಹೊಂದಿದವನಾಗಿದ್ದಾನೆ, ಮತ್ತೆ ಎಲ್ಲರಿಗೂ ಅಂತರ್ಯಾಮಿ ಕೂಡ ಆಗಿದ್ದಾನೆ. ನಚ ಸ್ಮಾರ್ತಂ ಅತದ್ಧರ್ಮಾಭಿಲಾಪಾತ್ ಅಂತ ಮುಂದಿನ ಸೂತ್ರ. ತ್ರಿಗುಣತ್ವಾದಿ ಪ್ರಧಾನ ಧರ್ಮ ಅನುಕ್ತೇಹೇ ನ ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ ಅಂತ ಆಚಾರ್ಯರ ಭಾಷ್ಯ ಇದೆ. ಅದಕ್ಕೆ ಈ ಸತ್ವರಜಸ್ ತಮಸ್ಸು ಅನ್ನುವಂಥ ಈ 3 ಗುಣಗಳಿಂದ ಕೂಡಿದಂಥ ಪ್ರಕೃತಿ ಏನಿದೆ, ಆ ಪ್ರಕೃತಿಯನ್ನ ಅಂತರ್ಯಾಮಿ ಮೊದಲಾದ ಗುಣಗಳುಳ್ಳದ್ದು ಅಂತ ಶಾಸ್ತ್ರ ವರ್ಣನೆ ಮಾಡಿಲ್ಲ. ಆದ್ರಿಂದ ಕಾಪಿಲ ಸ್ಮೃತಿ ಅಂದ್ರೆ ಸಾಂಖ್ಯಶಾಸ್ತ್ರ ಅದೇನು ಆ ಪ್ರಕೃತಿಯ ಮಹತ್ವವನ್ನು ಹೇಳ್ತದೆ, ಪರಮಾತ್ಮನಿಗಿರುವ ಸ್ಥಾನವನ್ನ ಪ್ರಕೃತಿಗೆ ಅದು ಕೊಟ್ಟಿದೆ.
ತತ್ವವಾದದಲ್ಲಿ, ವೈದಿಕ ಸಿದ್ಧಾಂತದಲ್ಲಿ ಈಶ್ವರನಿಗೆ ಯಾವ ಮಹತ್ವದ ಸ್ಥಾನ ಇದೆಯೋ ಆ ಮಹತ್ವದ ಸ್ಥಾನವನ್ನ ಈ ಕಪಿಲ ಸ್ಮೃತಿ ಅದು ಪ್ರಕೃತಿಗೆ ಕೊಟ್ಟಿದೆ. ಪ್ರಕೃತಿಯಿಂದ ಎಲ್ಲವೂ ಕಾರ್ಯ ಆಗ್ತದೆ ಅಂತ ಹೇಳ್ತಾರೆ. ಅದು ಆ ಸಿದ್ಧಾಂತ ವೈದಿಕ ಸಾಂಖ್ಯ ಅಲ್ಲ. ಅದು ಆಚಾರ್ಯರಿಗೆ, ವೇದವ್ಯಾಸರಿಗೆ ಸಮ್ಮತವಾದಂತಹ ಸಿದ್ಧಾಂತ ಅದಲ್ಲ. ಆ ಪ್ರಕೃತಿಯ ಗುಣಗಳು ಯಾವುದು? ಸತ್ವ, ರಜಸ್, ತಮಸ್ಸು ಮೊದಲಾದ ಗುಣಗಳು. ಆ ಗುಣಗಳನ್ನು ಒಳಗೊಂಡದ್ದೇ ಆ ಪ್ರಕೃತಿ. ಅದು ಜಗತ್ತಿಗೆ ಉಪಾದಾನ ಕಾರಣ, ಜಡ. ಆದರೆ ಪರಮಾತ್ಮನಲ್ಲಿ ಆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಿಕೆ ಮತ್ತೆ ಜಡತ್ವ ಎಂಬ ಗುಣ, ಜಗತ್ತಿಗೆ ಉಪಾದಾನ ಕಾರಣವಾಗಿರುವಿಕೆ, ಮೆಟೀರಿಯಲ್ ಕಾಸ್ ಆಗಿರುವಿಕೆ ಪರಮಾತ್ಮನ ಗುಣ ಅಲ್ಲ. ಅದು ಪರಮಾತ್ಮ ಜಗತ್ತಿಗೆ ಇನ್ಸ್ಟ್ರೂಮೆಂಟಲ್ ಕಾಸ್, ಕೇವಲ ನಿಮಿತ್ತ ಕಾರಣ ಮಾತ್ರ. ಪರಮಾತ್ಮನೇ ಜಗತ್ತಿನ ರೂಪದಿಂದ ಪರಿಣಾಮ ಹೊಂದುವಂತಹ ಕಾರಣ ಅಲ್ಲ ಅವನು. ಅದರಿಂದ ಪ್ರಕೃತಿಯ ಗುಣಗಳೇನಿವೆ ಅವು ಯಾವನ್ನೂ ಈ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಹೇಳಲಿಲ್ಲ. ಪ್ರಧಾನ ಅಂತಂದ್ರೆ ಪ್ರಕೃತಿ. ಆ ಪ್ರಧಾನದ ಧರ್ಮಗಳನ್ನ ಪರಮಾತ್ಮನನ್ನು ವರ್ಣನೆ ಮಾಡುವಾಗ ಹೇಳಲಿಲ್ಲ. ಆದ್ರಿಂದ ನ ಸ್ಮೃತ್ಯುಕ್ತಂ, ಸ್ಮೃತಿಯಲ್ಲಿ ಹೇಳಲ್ಪಟ್ಟಂತಹ ಆ ಪ್ರಧಾನ ಅಂದ್ರೆ ಪ್ರಕೃತಿ ಇಲ್ಲಿ ಅಂತರ್ಯಾಮಿ ಅಂತ ತಗೊಳ್ಬಾರದು, ವಿಷ್ಣುವನ್ನೇ ಅಂತರ್ಯಾಮಿ ಅಂತ ತಗೊಳ್ಬೇಕು ಅಂತ ತಾತ್ಪರ್ಯ. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಪ್ರಕೃತಿಗೆ ವಿರುದ್ಧವಾದಂತಹ ಧರ್ಮಗಳನ್ನೇ ವರ್ಣನೆ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತಾರೆ. ಪ್ರಕೃತಿಯಲ್ಲಿರುವ ಧರ್ಮಗಳನ್ನು ಹೇಳಲಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ, ಪ್ರಕೃತಿಗೆ ವಿರುದ್ಧವಾದ ಧರ್ಮಗಳನ್ನ, ಪ್ರಕೃತಿಯಲ್ಲಿ ಇಲ್ಲದೇ ಇರುವಂತಹ ಧರ್ಮಗಳನ್ನೇ ಭಗವಂತನಿಗೆ ವರ್ಣನೆ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಅರ್ಥ. ಸ್ಮಾರ್ಥ ಅಂದ್ರೆ ಸ್ಮೃತಿ ಸಿದ್ಧವಾದದ್ದು, ವೇದಗಳಲ್ಲಿ ಪ್ರತಿಪಾದಿತವಾದದ್ದಲ್ಲ. ಬೇರೆ ಯಾವುದೋ ಸ್ಮೃತಿಗಳಲ್ಲಿ ಎಲ್ಲಿ ಪ್ರಕೃತಿಯ ಮಹತ್ವವನ್ನೇ ವರ್ಣನೆ ಮಾಡ್ತಾರೋ ಅಂತಹ ಸ್ಮೃತಿಗಳಲ್ಲಿ ಸಿದ್ಧವಾದಂತಹ, ಸ್ಮೃತಿಗಳಲ್ಲಿ ಪ್ರತಿಪಾದಿತವಾದಂತಹ ಏನು ಪ್ರಕೃತಿ ಇದೆ ಅದನ್ನ ಸ್ಮಾರ್ಥ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಸ್ಮಾರ್ಥ ಅಂದ್ರೆ ಶ್ರೌತ ಸ್ಮಾರ್ಥ ಕ್ರಿಯೆಗಳು ಅಂತ ಹೇಳ್ತೀವಲ್ಲ, ಅಂತ ಕ್ರಿಯೆ ಅಲ್ಲ. ಸ್ಮಾರ್ಥ ಅಂದ್ರೆ ಸ್ಮೃತಿಯಲ್ಲಿ ವರ್ಣಿತವಾದ ಪ್ರಕೃತಿ ಅಂತ ಅರ್ಥ. ಇಷ್ಟು 19ನೇ ಸೂತ್ರದ ವಿವರಣೆ. ಮುಂದೆ ಶಾರೀರಶ್ಚ ಉಭಯೇಪಿ ಭೇದೇನೈನ ಮಧೀಯತೆ ಅಂತ 20ನೇ ಸೂತ್ರ. ಈ ಬೃಹದಾರಣ್ಯಕದ ಉಪನಿಷತ್ನಲ್ಲಿ ಮಾಧ್ಯಂದಿನ ಪಾಠ ಮತ್ತು ಕಾಣ್ವ ಪಾಠ ಅಂತ ಎರಡಿದೆ. ಎರಡೂ ಶುಕ್ಲಯಜುರ್ವೇದದ್ದೇ. ಶುಕ್ಲಯಜುರ್ವೇದದಲ್ಲಿ ಮಾಧ್ಯಂದಿನ ಪಾಠ, ಕಾಣ್ವ ಪಾಠ ಅಂತ ಒಂದು. ಯ ಆತ್ಮನಿತಿಷ್ಠನ್ ಆತ್ಮನಃ ಅಂತರಃ ಯಮ ಆತ್ಮಾ ನ ವೇದ ಯಸ್ಯ ಆತ್ಮ ಶರೀರಂ ಯಮಃ ಆತ್ಮಾನಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತಿದು ಮಾಧ್ಯಂದಿನ ಪಾಠ. ಇವತ್ತು ನಾವು ನೋಡ್ತಿರುವಂತಹ 10 ಉಪನಿಷತ್ತುಗಳಲ್ಲಿ ಒಂದಾದಂತಹ ಬೃಹದಾರಣ್ಯಕ ಇದು ಕಾಣ್ವ ಪಾಠದ್ದು. ವಾಯುಸನೇಯ ಶಾಖ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ಆತ್ಮನಿತಿಷ್ಠನ್ ಅಂತ ಪಾಠ ಇಲ್ಲ ನಾವು ನೋಡ್ತಾ ಇರೋದ್ರಲ್ಲಿ. ಯಹ ವಿಜ್ಞಾನೇ ತಿಷ್ಠನ್ ವಿಜ್ಞಾನಾದಂತರಃ ಯಂ ವಿಜ್ಞಾನಂ ನವೇದ ಯಸ್ಯ ವಿಜ್ಞಾನಂ ಶರೀರಂ ಅಂತ ಇಲ್ಲಿದೆ. ಮಾಧ್ಯಂತಿನ ಪಾಠದಲ್ಲಿ ಯಹ ಆತ್ಮನಿತಿಷ್ಠನ್ ಆತ್ಮನಃ ಅಂತರಃ ಅಂತ ಈ ರೀತಿಯಾಗಿ ವರ್ಣನೆ ಇದೆ. ಯಮ ಆತ್ಮ ನವೇದ ಅಂತ. ಈ ರೀತಿಯಾಗಿ ಬೃಹದಾರಣ್ಯಕ ಉಪನಿಷತ್ತಿನ ಮಾಧ್ಯಂದಿನ ಪಾಠ ಮತ್ತು ಕಾಣ್ವ ಪಾಠ, ಒಂದು ಕಡೆ ಆತ್ಮ ಅಂತ ಶಬ್ದ ಪ್ರಯೋಗ ಇದೆ, ಒಂದು ಕಡೆ ವಿಜ್ಞಾನ ಅಂತ ಶಬ್ದ ಪ್ರಯೋಗ ಇದೆ. ಎರಡೂ ಕೂಡ ಆ ಜೀವ ಅಥವಾ ಆತ್ಮ ಅಂತಾನೆ ಅರ್ಥ, ಅಥವಾ ಜೀವದ ಅಭಿಮಾನಿಯಾದಂತಹ, ವಿಜ್ಞಾನದ ಅಭಿಮಾನಿಯಾದಂತಹ ಚತುರ್ಮುಖ ಅಂತಾನೆ ಅರ್ಥ. ಆ ಚತುರ್ಮುಖನಲ್ಲಿದ್ದಾನೆ ಅಥವಾ ಆತ್ಮನಲ್ಲಿದ್ದಾನೆ, ಆತ್ಮನಿಗಿಂತ ಭಿನ್ನ. ಆತ್ಮನಲ್ಲಿದ್ದಾನೆ, ಆತ್ಮನಿಗಿಂತ ಭಿನ್ನ. ಆ ಆತ್ಮ ಈ ಅಂತರ್ಯಾಮಿಯನ್ನು ತಿಳಿದಿಲ್ಲ. ಆ ಆತ್ಮನು ಈ ಅಂತರ್ಯಾಮಿಯಾದ ಭಗವಂತನಿಗೆ ಶರೀರ, ಆತ್ಮನನ್ನು ನಿಯಂತ್ರಿಸ್ತಾನೆ ಅಂತ ಹೀಗೆ ಆತ್ಮ ಶಬ್ದದ ಅರ್ಥ. ವಿಜ್ಞಾನ ಶಬ್ದ ಇದ್ರೆ ವಿಜ್ಞಾನ ಅಂತ ಕರೆಸ್ಕೊಂಡಿರುವಂತಹ ಜೀವನಲ್ಲಿದ್ದಾನೆ, ವಿಜ್ಞಾನಕ್ಕಿಂತ ಭಿನ್ನನಾಗಿದ್ದಾನೆ. ಆ ವಿಜ್ಞಾನ ಅಂದ್ರೆ ಜೀವ ಅಥವಾ ಚತುರ್ಮುಖ. ಚತುರ್ಮುಖನೂ ಒಬ್ಬ ಜೀವನೇ, ಚತುರ್ಮುಖ ಬ್ರಹ್ಮನೂ ಒಬ್ಬ ಆತ್ಮನೇ. ಆ ಚತುರ್ಮುಖ ಬ್ರಹ್ಮ ಇವನನ್ನು ತಿಳಿದಿಲ್ಲ. ಇವನಿಗೆ ವಿಜ್ಞಾನ
ಚತುರ್ಮುಖ ಬ್ರಹ್ಮ ಒಂದು ಶರೀರದಂತೆ ಅಂತ ಕಾಣ್ವ ಶಾಖೆಯಲ್ಲಿ ಒಂದು ವರ್ಣನೆ ಮಾಡಿದ್ದಾರೆ. ಹೀಗೆಲ್ಲ ಬಂದಿರುವುದರಿಂದ ಇವರೆಲ್ಲರಿಂದಲೂ ತಿಳಿಯಲ್ಪಡದೇ ಇರುವಂಥವನು ಅಂದ್ರೆ ಪರಮಾತ್ಮನೇ ಆಗಬೇಕು, ಬೇರೆ ಯಾರು ಕೂಡ ಆಗೋದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಇತಿ ಉಭಯೇಪಿ ಶಾಖಿನಃ, ಎರಡು ಶಾಖೆಗೆ ಸಂಬಂಧಪಟ್ಟಂಥ ಋಷಿಗಳು ಕೂಡ ಜ್ಞಾನಿಗಳೂ ಕೂಡ ಭೇದೇನ ಏನಂ ಅಧೀಯತೆ, ಈ ಅಂತರ್ಯಾಮಿ ಆದಂತಹ ಪರಮಾತ್ಮನಿಗಿಂತ ಅವನಿಗೆ ಅಧಿಷ್ಠಾನನಾದಂತಹ ಆತ್ಮನನ್ನ ಅಥವಾ ಜೀವನನ್ನ ಅಥವಾ ಆ ವಿಜ್ಞಾನನನ್ನ, ವಿಜ್ಞಾನ ಜೀವ ಆತ್ಮ ಇದೆಲ್ಲ ಒಂದೇ ಶಬ್ದವನ್ನೇ ಒಂದೇ ಅರ್ಥವನ್ನೇ ಹೇಳ್ತವೆ. ಪರಮಾತ್ಮನಿಗಿಂತ ಭಿನ್ನ ಎಂಬುದಾಗಿ ಅವರೆಲ್ಲರೂ ಅಧೀಯತೆ ತಿಳಿದಿದ್ದಾರೆ. ಶೀರ್ಯತೆ ನಿತ್ಯಮೇವ ಆತ್ಮಾತ್ ವಿಷ್ಣುವಸ್ತು ಜಗದೀದೃಶಂ ರಮತೆ ಚ ಪರೋಶ್ಯಸ್ಮಿನ್ ಶರೀರಂ ತಸ್ಯ ಜಗತ್. ಇದರ ಅರ್ಥವನ್ನ ಈಗಾಗಲೇ ನಾವು ಈ ಹಿಂದಿನ ಭಾಗದಲ್ಲಿ ನೋಡಿ ಮುಗಿಸಿದ್ದೇವೆ. ಈ ಇಂಥ ಅನೇಕ ಜಗತ್ತುಗಳು ಪ್ರತಿಯೊಂದು ಕಲ್ಪದಲ್ಲಿಯೂ ವಿಷ್ಣುವಿನ ಮೂಲಕ ಸಂಹಾರಕ್ಕೊಳಗಾಗ್ತವೆ. ಇದರಲ್ಲಿದ್ದು ಅವನು ಕ್ರೀಡಿಸ್ತಾನೆ. ಆದ್ರಿಂದ ಈ ಜಗತ್ತೆಲ್ಲವೂ ಕೂಡ ಆತನ ಶರೀರ ಅಂತ ಕರೆಸ್ಕೊಂಡಿದೆ ಅಂತ ಹಿಂದೆ ಕಳೆದ ದಿವಸ ಅದರ ಅರ್ಥವನ್ನು ನಾವು ನೋಡಿದ್ದೇವೆ. ಆದ್ರಿಂದ ಇದೆಲ್ಲವೂ ಕೂಡ ಆ ಭಗವಂತನಿಗೆ ಶರೀರ ಅಂತ ಕರೆಸ್ಕೊಳ್ಳಿಕ್ಕೆ ಯಾವುದೇ ವಿರೋಧ ಇಲ್ಲ. ಶರೀರ ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮದಿಂದ ಹುಟ್ಟಿರುವ ಏನೊಂದು ಶರೀರ ಇರ್ತದಲ್ಲ, ಆ ಶರೀರದಂತೆ ಈ ಶರೀರ ಅಲ್ಲ. ಭಗವಂತನಿಗಿದು ಶರೀರ ಅಂದ್ರೆ ಆತನ ಸನ್ನಿಧಾನ ಪಾತ್ರ, ಆತನಿಂದ ಅದು ಪ್ರತಿಯೊಂದು ಕಲ್ಪದಲ್ಲೂ ಸಂಹರಿಸಲ್ಪಡ್ತದೆ, ಅದರಲ್ಲಿದ್ದು ಅವನು ವಿಹಾರ ಮಾಡ್ತಾನೆ, ಇಷ್ಟೇ ಅರ್ಥ. ಅದು ಆತನ ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದು ಎಂಬ ಅರ್ಥದಲ್ಲಿ ಶರೀರ ಅಲ್ಲ. ಆದ್ದರಿಂದ ಪೃಥ್ವಿಯಾದಿಗಳನ್ನ ಆ ಭಗವಂತನ ಶರೀರ ಅಂತ ವರ್ಣನೆ ಮಾಡಲಿಕ್ಕೆ ಯಾವುದೇ ದೋಷ ಇಲ್ಲ ಅಂತ ಅಭಿಪ್ರಾಯ. ಇದಿಷ್ಟು ಒಟ್ಟು ಅಂತರ್ಯಾಮಿ ಅಧಿಕರಣದ ಸಾರ. ತತ್ವಮಂಜರಿಯಲ್ಲಿ ಈಗಾಗಲೇ ನಾವು ಇದನ್ನೆಲ್ಲ ನೋಡಿದ್ದೇವೆ. ಅದನ್ನ ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ಈಗ ನೋಡಿ ಮುಗಿಸಿದ್ದೇವಷ್ಟೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.